ಥಾಮಸ್ ಮುನ್ರೋ ಸಮಾಧಿ ಸಹ ಇಲ್ಲೇ ಇದೆ ಅಂತ ಅವ್ರು ಹೇಳಿದ್ರು. ಇಲ್ಲಿ ನೋಡೋಣ, ಸಿಕ್ಕಿದ್ರೆ ಅವನ ಬಗ್ಗೆನೂ ಹೇಳ್ಬೋದು. ಇದೆ ಕರೆಕ್ಟ್. ಮದ್ದಿನ ಮನೆ ಇದು ಸಂಪೂರ್ಣವಾಗಿ ಹೊರಟೋಗಿದೆ. ನೋಡಿ ಇಲ್ಲಿ ಮದ್ದಿನ ಮನೆಯನ್ನು ನೋಡ್ತಾ ಇದ್ದೀರಾ, ಸಂಪೂರ್ಣ ಕುಸ್ತೋಗಿದೆ. ಬರೀ ಇದೊಂದೇ ಸ್ಲ್ಯಾಬ್ ಇವತ್ತು 1 ಲಕ್ಷ ಆಯ್ತದೆ. ಕ್ಲೀನಾಗಿ ಪಾಲಿಷ್ ಮಾಡಿಸ್ಬಿಟ್ರೆ 1 ಲಕ್ಷ. ಇದು ಪಿಂಕ್ ಗ್ರಾನೈಟು, ಹೆಸರಿಲ್ದೇದಾಗ ಬಿದ್ದಾವೆ ನೋಡಿ. ಇಲ್ಲಿ ಎಷ್ಟು ಪಿಂಕ್ ಗ್ರಾನೈಟ್ ಇದೆ ನೋಡಿದ್ರಾ? ಕಲ್ಲೇ ಒಂದು ದೊಡ್ಡ ಸಂಪತ್ತು. ಈ ಕೋಟೆಯಲ್ಲಿರೋ ಕಲ್ಲೇ ದೊಡ್ಡ ಸಂಪತ್ತಿದು ನೋಡಿ ಸ್ನೇಹಿತರೆ. ವಿಜಯನಗರದ ವೈಭವಕ್ಕೆ ಸಾಕ್ಷಿಯಾಗಿ ನಿಂತಿರತಕ್ಕಂಥ ಕಮಾನುಗಳು, ಅಲಂಕೃತ ಕಿಟಕಿಗಳು ತನ್ನೆಲ್ಲ ವೈಭವವನ್ನು ಕಳೆದುಕೊಂಡು ರೋಧಿಸುತ್ತ ಮೌನವಾಗಿ ನಮಗೆ ಅದ್ರ ಕತೆ ಹೇಳ್ತಾ ಇದೆ. ವಿಜಯನಗರದ ವೈಭವ ಅಂದರೆ ಸುಮ್ಮನೆ ಏನ್ರಿ? ಬನ್ನಿ. ಹೆದರಬೇಡಿ, ನಾವು ಕದಂಬರು. ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತು ನಾನು ನಿಮ್ಮನ್ನು ಕರ್ನಾಟಕದ ಇತಿಹಾಸದ ಮತ್ತೊಂದು ಐತಿಹಾಸಿಕ ಕೊಂಡಿ ಗುತ್ತಿಕೋಟೆ ಕರ್ಕೊಂಬಂದಿದ್ದೀನಿ. ಗುತ್ತಿಕೋಟೆ ನನ್ನ ವಿಜಯನಗರ ಸೀರೀಸ್ ನೋಡಿದವ್ರಿಗೆ ಚಿರಪರಿಚಿತ. ನಾನು ಹೆಜ್ಜೆಗೂ ಗುತ್ತಿಕೋಟೆ ವಶಪಡಿಸ್ಕೊಂಡ್ರು, ಗುತ್ತಿಕೋಟೆ ನಮ್ಮ ಕೈಲಿತ್ತು ಅಂತ ಹೇಳ್ತಾ ಇದ್ದೀನಿ. ಗುತ್ತಿಕೋಟೆ 7ನೇ ಶತಮಾನದಿಂದ ಅಸ್ತಿತ್ವದಲ್ಲಿದೆ. 7ನೇ ಶತಮಾನದಿಂದ ಅಸ್ತಿತ್ವದಲ್ಲಿರ್ತಕ್ಕಂಥ ಭಾಳ ಅಪರೂಪದ ಈ ಜಾಗ ಗುತ್ತಿಕೋಟೆಗೆ ಇವತ್ತು ನಾನು ನಿಮ್ಮನ್ನು ಕರ್ಕೊಂಬಂದಿದ್ದೀನಿ. ಅದಕ್ಕೂ ಮುಂಚೆ, ಕೋಟೆ ಮೇಲ್ಭಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ ಮುಂಚೆ, ಇಲ್ಲಿ ಕೋಟೆಯ ಕೆಳಭಾಗದಲ್ಲಿ ಬ್ರಿಟಿಷರ ಸಮಾಧಿಗಳಿವೆ. ಈ ಬ್ರಿಟಿಷರ ಸಮಾಧಿಗಳಲ್ಲಿ ಅತ್ಯಂತ ಮುಖ್ಯವಾದಂಥವನು, ನಮಗೆ ಬೇಕಾದಂಥ ಆಪ್ತ ಸರ್ ಥಾಮಸ್ ಮುನ್ರೋ. ಅವರು ಸಹ ಇಲ್ಲೇ ಸಮಾಧಿಸ್ಥರಾಗಿದ್ದಾರೆ. ಅವರ ಒಂದು ಸಮಾಧಿಯನ್ನು ತೋರಿಸಿ ಅವರ ಜೊತೆಗೆ ಒಂದು ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಥಾಮಸ್ ಮುನ್ರೋ ಸಮಾಧಿಯನ್ನು ಈಗ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಸ್ನೇಹಿತರೆ. ಗುತ್ತಿಕೋಟೆಯಲ್ಲಿ ಗೋಟೆಯ ಕೆಳಭಾಗದಲ್ಲೇ ಒಂದು ಭಾಳ ಇಂಪಾರ್ಟೆಂಟ್ ಆದಂಥ ಬ್ರಿಟಿಷರ ಸಮಾಧಿಗಳಲ್ಲಿ ಭಾಳ ಮುಖ್ಯವಾದವನನ್ನು ತೋರಿಸ್ತೀನಿ. ಇಲ್ಲಿ ಮಲಗಿರ್ತಕ್ಕಂಥವನು ಮದ್ರಾಸಿನ ಗವರ್ನರ್ ಆಗಿರ್ತಕ್ಕಂಥ ಥಾಮಸ್ ಮುನ್ರೋ. 1827ರಲ್ಲಿ ಅವನು ಕಾಲರ ಬಂದು ಇಲ್ಲೇ ಸಾಯ್ತಾನೆ. ಸೊ ಹಂಗಾಗಿ ಅವನನ್ನು ಇಲ್ಲೇ ಸಮಾಧಿ ಮಾಡಲಾಗಿದೆ. ಥಾಮಸ್ ಮುನ್ರೋ ಅಂತ ಇಲ್ಲಿ ಭಾಳ ಸೊಗಸಾಗಿ ಥಾಮಸ್ ಮುನ್ರೋ ವಿಚಾರ ಬರೆದಿದ್ದಾನೆ. ಈ ಥಾಮಸ್ ಮುನ್ರೋ ನಮಗೆ ಭಾಳ ಹತ್ತಿರದ ಅನ್ಕೊಂಡ್ರಿ. ಯಾಕೆಂದರೆ ಬಳ್ಳಾರಿ ಕಲೆಕ್ಟರ್ ಆಗಿದ್ದಂಥ ಕಾಲದಲ್ಲಿ ಮಂತ್ರಾಲಯದಿಂದ ಕಂದಾಯ ಬರ್ತಾ ಇಲ್ಲ, ಬಳ್ಳಾರಿಯ ಕಂದಾಯಾಧಿಕಾರಿಗಳು ಅದನ್ನ ಕಲೆಕ್ಟ್ ಮಾಡೋದಕ್ಕೆ ಸೋತಿದ್ದಾರೆ ಅಂತ ಗೊತ್ತಾದಂಥ ಕಾಲದಲ್ಲಿ ಈ ಥಾಮಸ್ ಮುನ್ರೋ ಖುದ್ದು ಹೋಗಿ ತನ್ನ ಕ್ಯಾಪ್ ಕಳಿಸಿ, ಶೂಸ್ ಕಳಿಸಿ, ಸಾಕ್ಸ್ ಬಿಚ್ಚಿ ಅವನು ಭಾಳ ಶ್ರದ್ಧಾಭಕ್ತಿಯಿಂದ ಮಂತ್ರಾಲಯಕ್ಕೆ ಹೋಗ್ತಾನೆ. ಒಳಗಡೆ ರಾಘವೇಂದ್ರ ಸ್ವಾಮಿಗಳ ವೃಂದಾವನದ ಹತ್ರ ಹೋದಾಗ ಖುದ್ದು ರಾಘವೇಂದ್ರ ಸ್ವಾಮಿಗಳು ಅವನಿಗೆ ದರ್ಶನ ಕೊಟ್ಟು, ಯಾಕೆ ಇಲ್ಲಿ ನೀನು ಕಂದಾಯ ಕಲೆಕ್ಟ್ ಮಾಡೋ ಹಾಗಿಲ್ಲ ಅಂತ ಅವನಿಗೆ ತಿಳಿ ಹೇಳ್ತಾರೆ. ಅವನಿಗೆ ಮಂತ್ರಾಕ್ಷತೆ ಕೊಡ್ತಾರೆ. ಅದನ್ನು ಮದ್ರಾಸ್ ಗೆಜೆಟಿಯರಲ್ಲಿ ದಾಖಲು ಮಾಡಲಾಗಿದೆ. ನೋಡ್ರಿ, ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದಂಥ ಪುಣ್ಯಾತ್ಮ ಥಾಮಸ್ ಮುನ್ರೋ ಇಲ್ಲಿ ಮಲಗಿದ್ದಾನೆ. ಮೇಜರ್ ಜನರಲ್ ಸರ್ ಥಾಮಸ್ ಮುನ್ರೋ, ಆಯಿತಾ? ಮೇಜರ್ ಜನರಲ್ ಸರ್ ಥಾಮಸ್ ಮುನ್ರೋ, ಗವರ್ಮೆಂಟ್ ಆಫ್ ಮದ್ರಾಸ್, died on 6th July 1827 and was inherited at Guti on 7th Idem. His remains were afterwards removed to the seat of government and deposited in St. Mary's Church, Fort St. George. ನೋಡ್ರಿ, ಇಲ್ಲಿ ಮಲಗಿದಂಥ ಥಾಮಸ್ ಮುನ್ರೋ, ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದಂಥ ಪುಣ್ಯಾತ್ಮ. ಆ ಥಾಮಸ್ ಮುನ್ರೋಗೆ ಒಂದು ಸೆಲ್ಯೂಟ್ ಹಾಕಬೇಕು. ನಮ್ಮ ದೇವರು ನೋಡಿದಾನೆ ನೋಡ್ಬೇಡ್ರಿ, ಎಂಥ ಪುಣ್ಯಾತ್ಮ. ಈ ಥರ ಥಾಮಸ್ ಮುನ್ರೋ ಸಮಾಧಿನ ನೀವು ನೋಡಬೇಕು ಅಂತಂದರೆ ನೀವು ಗುತ್ತಿಕೋಟೆಗೆ ಬರಬೇಕು. ಈಗ ಆ್ಯಕ್ಚುಯಲ್ ಗುತ್ತಿ ಇತಿಹಾಸ ನಿಮ್ಗೆ ಹೇಳಬೇಕು. ಇಲ್ಲಿ ಎಂಟ್ರೆನ್ಸಲ್ಲೇ ಬ್ರಿಟಿಷ್ ಅಧಿಕಾರಿಗಳ ಸಮಾಧಿ ಇದ್ದಿದ್ದರಿಂದ ಥಾಮಸ್ ಮುನ್ರೋ ನಾನು ನಿಮ್ಗೆ ಪರಿಚಯ ಮಾಡಿಸಿದೆ. ಇದನ್ನು ಆ್ಯಕ್ಚುಯಲ್ ಗುತ್ತಿ ಹಿಸ್ಟ್ರಿನ ಇವಾಗ ನಾವು ಹೇಳ್ಕೊಂಡು ಹೋಗೋಣ, ಬನ್ನಿ. ಈ ಗುತ್ತಿಗೆ ಮತ್ತೊಂದು ಐತಿಹ್ಯವಾದ ಹೆಸರಿತ್ತು. ಅದರ ಹೆಸರು ಶಂಕುಪುರಿ ಅಂತ ಕರಿತಾ ಇದ್ರು. ಇಟ್ ಈಸ್ ಸೆಡ್ ದಟ್ ಇಸ್ ಹಿಸ್ಟಾರಿಕಲ್ ನೇಮ್ ವಾಸ್ ಶಂಕುಪುರಿ. ಶಂಕು ಅಂದರೆ ಶಂಕು ಗೊತ್ತಲ್ಲ ನಿಮಗೆ, ಸಮುದ್ರದಲ್ಲಿ ಸಿಗುವಂಥ ಶಂಕುಗಳು, ಅದನ್ನು ಇದಕ್ಕೆ ಶಂಕುಪುರಿ ಅಂತ ಕರಿತಾ ಇದ್ರು ಅಂತಲೂ ಹೇಳ್ತಾರೆ. ಮತ್ತು ಇದು ವಿ ಹ್ಯಾವ್ ರೆಫರ್ ಟು ಅಬೌವ್ ಚಾಪ್ಟರ್ ಟು ರೆಕಾರ್ಡ್ ಫ್ರಮ್ ಗುತ್ತಿ ಅಸೈನಬಲ್ ಟು 7th century.
7th ಸೆಂಚುರಿನಲ್ಲಿ ಈ ಗುತ್ತಿಯ ಪ್ರಸ್ತಾಪ ಇತ್ತು. ಅದಾದಮೇಲೆ 3 ಸೆಂಚುರಿ ಮಾಯ ಆಗೋಗುತ್ತಂತ ಇತಿಹಾಸದಲ್ಲಿ. ಆಮೇಲೆ 10ನೇ ಶತಮಾನಕ್ಕೆ ನೊಳಂಬರು ಬಂದು ಇಲ್ಲಿ ಆಡಳಿತ ಮಾಡಿದ್ದಾರೆ ಅನ್ನೋ ದಾಖಲೆ ಇದೆ. ನೊಳಂಬವಾಡಿ 36,000 ಅವರ ಬಂದು ಆಡಳಿತ ಮಾಡಿದ್ದಾರೆ ಅನ್ನೋದಕ್ಕೆ ಶಾಸನಗಳ ಆಧಾರ ಸಿಕ್ಕಿದೆ. ಈ ಗುತ್ತಿಯನ್ನು ನೊಳಂಬವಾಡಿ 36,000. ಈ 36,000 ಅಂದರೆ ಏನು? ನೊಳಂಬವಾಡಿಯಲ್ಲಿ 36,000 ಗ್ರಾಮಗಳು ಇದ್ದವೆ, ಅಥವಾ ನೊಳಂಬವಾಡಿಯ ಉತ್ಪನ್ನ 36,000 ಗದ್ಯಾಣಗಳು ಇದ್ದವೆ. ಇದನ್ನು ಬಲ್ಲವರು ತಿಳಿಸ್ಬೇಕು. ನೊಳಂಬವಾಡಿ 36,000, ಗಂಗವಾಡಿ 96,000 ಅಂದರೆ ಈ ನಂಬರ್ಸ್ ಏನು? ಅದು 96,000 ಅಥವಾ 36,000 ಹಳ್ಳಿಗಳೇ, ಅಥವಾ 36,000 ಉತ್ಪನ್ನದ ವರಮಾನದ ಗದ್ಯಾಣಗಳೇ ಅಂತ. ಸೊ ಎನಿಹೌ ಇದು ನೊಳಂಬವಾಡಿ 36,000 ಅವರ ಒಂದು ಆಧೀನದಲ್ಲಿತ್ತು 10ನೇ ಶತಮಾನದಲ್ಲಿ ಈ ಗುತ್ತಿ. ನೋಡ್ರಿ, ಶಂಕುಪುರಿ, ಇದನ್ನು ಯಾಕೆ ಶಂಕುಪುರಿ ಅಂತ ಕರಿತಾ ಇದ್ರಪ್ಪ ಅಂತಂದರೆ, ಈ ಗುತ್ತಿಯ ಕೋಟೆಗಳನ್ನು ನೋಡಿದ್ರೆ ಸುತ್ತಲೂ ಕೋಟೆ ಇದೆ, ಸುತ್ತಲೂ ಬೆಟ್ಟ, ಸುತ್ತ ಬೆಟ್ಟಗಳ ಮೇಲೆ ಎಲ್ಲ ಕೋಟೆ ಹರಡ್ಕೊಂಬಂದಿದೆ. ಹಾಗಾಗಿ ಇದಕ್ಕೆ ಶಂಕುಪುರಿ ಅಂತ ಹೆಸರು ಬಂತೆ ಅನ್ನುವಂಥದ್ದು ನಾವು ನೋಡಬೇಕಾಗುತ್ತೆ. ಸೊ ಬನ್ನಿ, ಮೇಲೆ ಹೋದ್ರಂಗೆ ಇತಿಹಾಸ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ಳುತ್ತೆ. ಗುತ್ತಿಯ ಇತಿಹಾಸ ಮತ್ತಷ್ಟು ನಿಮಗೆ ಮುಂದೆ. ನೊಳಂಬರು ಮತ್ತು ಹೊಯ್ಸಳರಾದ ಮೇಲೆ ನಮಗೆ ಇತಿಹಾಸದ ಕುರು ಸಿಗೋದು ಈ ಗುತ್ತಿದು ನಮ್ಮ ಕರ್ನಾಟಕ ರಾಜ್ಯದ ಅರಸರು ವಿಜಯನಗರ ಸಾಮ್ರಾಜ್ಯರ ಅರಸರ ಕಾಲದಲ್ಲೇ. ನೊಳಂಬವಾಡಿ 36,000 ಆದಮೇಲೆ ಇಲ್ಲಿಗೆ ವಿಜಯನಗರದ ಅರಸರು ಬಂದು ಹೋಗಿ ಮಾಡ್ತಾ ಇರ್ತಾರೆ. 1336ರಿಂದ 1565 ಈ ಗುತ್ತಿ ಕೋಟೆ ವಿಜಯನಗರದ ಅರಸರ ಕೈಯಲ್ಲಿರುತ್ತೆ. 1565ರಲ್ಲಿ ವಿಜಯನಗರ ಪತನ ಆದಾಗ ಅವರಿಗೆ 2 ಆಪ್ಷನ್ ಇರುತ್ತೆ, ಒಂದು ಪೆನುಕೊಂಡೆ, ಇನ್ನೊಂದು ಗುತ್ತಿ. ಆದರೆ ಅವರು ಪೆನುಕೊಂಡೆನ ಆಯ್ಕೆ ಮಾಡ್ಕೋತಾರೆ. ಅರವೀಡು ವಂಶದ ದೊರೆ ತಿರುಮಲರಾಯ, ಅಳಿಯ ರಾಮರಾಯನ ಸಾವಿನೊಂದಿಗೆ ವಿಜಯನಗರ ಪತನ ಆದಾಗ ಅರವೀಡು ವಂಶದ ದೊರೆ ತಿರುಮಲರಾಯ ಅವಾಗ ಆಗಿರ್ತಾನಲ್ಲ, ಅವರು ಪೆನುಕೊಂಡೆಯನ್ನು ಆಯ್ಕೆ ಮಾಡ್ಕೋತಾರೆ. ಗುತ್ತಿ ಹಂಪಿಗೆ ಹತ್ತಿರ ಕಂಪೇರ್ ಟು ಪೆನುಕೊಂಡೆ ದೂರ, ಗುತ್ತಿನೇ ಹತ್ತಿರ ಹಂಪಿಗೆ. ಆದರೂ ಯಾಕೆ ಈ ಗುತ್ತಿಯನ್ನು ಬಿಟ್ಟು ಪೆನುಕೊಂಡೆಯನ್ನು ಆಯ್ಕೆ ಮಾಡಿಕೊಂಡ್ರು? ಬನ್ನಿ, ಇನ್ನೂ ರೋಚಕವಾದಂಥ ಕಥೆಗಳ ಮೇಲೆ ಹೇಳ್ತೀನಿ ಬನ್ನಿ. 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಾಗ ಹಕ್ಕಬುಕ್ಕರಲ್ಲಿ ಹಕ್ಕ 1ನೇ ಹರಿಹರ ಹಂಪೆಯಲ್ಲಿ ಕೂತು ರಾಜ್ಯಭಾರವನ್ನು ಆಳೋದಕ್ಕೆ ಶುರು ಮಾಡ್ತಾನೆ. ಹಂಪೆಯಲ್ಲಿ ಕೂತ್ಕೊಂಡು ಅವನು ರಾಜ. ಸೊ ಹಂಪೆ ರಾಜಧಾನಿ, ವಿಜಯನಗರ ರಾಜಧಾನಿ. ಅಲ್ಲಿ ಕೂತ್ಕೊಂಡು ಆಳೋದಕ್ಕೆ ಶುರು ಮಾಡಿದಾಗ ಅವನ ಸೋದರನಾದಂಥ ಬುಕ್ಕ 1ನೇ ಬುಕ್ಕರಾಯ ಈ ಗುತ್ತಿ ಕೋಟೆಗೆ ಇನ್ಚಾರ್ಜ್ ಆಗ್ತಾನೆ. ಈ ಕೋಟೆ ಒಂದು ಫಸ್ಟ್ ಕೆಲಸ ಅಂದರೆ ಈ ಕೋಟೆ ಇನ್ಚಾರ್ಜ್, ಕಿಲ್ಲೆದಾರ್ ಆಫ್ ಗುತ್ತಿ ಆಗ್ತಾನೆ. ಇಲ್ಲಿಗೆ ಬರ್ತಾನೆ 1336ಅಲ್ಲಿ. ಅದಾಗಿ ಕೆಲ ವರ್ಷ ಆದಮೇಲೆ 1343ನಲ್ಲಿ 3ನೇ ವೀರಬಲ್ಲಾಳ, ಹೊಯ್ಸಳರ ದೊರೆ 3ನೇ ವೀರಬಲ್ಲಾಳ ವೀರಮರಣವನ್ನು ಅಪ್ತಾನೆ 1343ನಲ್ಲಿ ತಿರುವಣ್ಣಾಮಲೈನಲ್ಲಿ, ಅಂದರೆ ಸಮಯಪುರಮಲ್ಲಿ. ಆಗ ವೀರಬಲ್ಲಾಳನ ವಶದಲ್ಲಿದ್ದಂಥ ಎಲ್ಲ ಕೋಟೆಗಳನ್ನು ಬುಕ್ಕರಾಯ ತನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಎಲ್ಲ ಕೋಟೆಗಳು, ಅರಮನೆಗಳು, ದೇವಸ್ಥಾನಗಳು ಎಲ್ಲವೂ ವಿಜಯನಗರದ ವಶ ಆಗುತ್ತೆ. ವಿಜಯನಗರದ ವಶ ಆದಾಗ ಅದರಲ್ಲಿ ಹೆಚ್ಚಿನ ಅಂಶವನ್ನು ಮಲ್ಲಿಕಾಫರು ಅದಾಗಲೇ ಧ್ವಂಸ ಮಾಡಿ, ದಾಳಿ ಮಾಡಿ, ಲೂಟಿ ಮಾಡಿ ಅದನ್ನೆಲ್ಲ ಹಾಳು ಮಾಡಿಬಿಟ್ಟಿರ್ತಾನೆ. ಬಹುತೇಕ ಕೋಟೆಗಳು, ದೇವಸ್ಥಾನಗಳು, ಅರಮನೆಗಳು ಎಲ್ಲ ಲೂಟಿಗಳಿಗಾಗೋಗಿರ್ತವೆ. ಹಾಗಾಗಿ ಈ ಗುತ್ತಿಯನ್ನು ಸಹ ಬುಕ್ಕರಾಯ ತೊರೆದು 1343ರ ನಂತರ ಪೆನುಕೊಂಡೆಗೆ ಶಿಫ್ಟ್ ಆಗಿ ಅಲ್ಲಿಂದ ಕೂತ್ಕೊಂಡು ತನ್ನ ರಾಜ್ಯಭಾರವನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಅಣ್ಣ 1ನೇ ಹರಿಹರ ಹಂಪಿಲಿ ಕೂತಿದ್ರೆ ತಮ್ಮ 1ನೇ ಬುಕ್ಕರಾಯ ಪೆನುಕೊಂಡೆಯಲ್ಲಿ ಕೂತ್ಕೊಂಡು ರಾಜ್ಯಭಾರ ಮಾಡ್ತಾನೆ. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಗುತ್ತಿ ಕೋಟೆಯ ಒಂದು ಬೃಹದಾಕಾರದ ನೀರಿನ ತೊಟ್ಟಿ ನೋಡಿ. ಇಲ್ಲಿ ಬೃಹದಾಕಾರದ ನೀರಿನ ತೊಟ್ಟಿ, ನ್ಯಾಚುರಲ್ ಆಗಿ ಹಳ್ಳ ಬಿದ್ದಿದ್ದಂಥದ್ದಕ್ಕೆ ಗೋಡೆಗಳನ್ನು ಕಟ್ಟಿ ಇದನ್ನು ತೊಟ್ಟಿಯನ್ನಾಗಿ ಮಾಡ್ಕೊಂಡಿದ್ರು, ನೀರಿನ ಆಸರೆಯನ್ನಾಗಿ ಮಾಡ್ಕೊಂಡಿದ್ರು ಅಂದಿನ ಅರಸರುಗಳು. ಇಂದು ಕಸದ ತೊಟ್ಟಿಯಾಗಿ ಮಾರ್ಪಟ್ಟಿದೆ. ಬನ್ನಿ, ಇಲ್ಲಿ ಒಂದು ಬಂಗ್ಲೆ ಇದೆ. ಇದೇನು ಬಂಗ್ಲೆ? ಈ ಬಂಗ್ಲೆ ನೋಡಿದ್ರೆ ಇದು ವಿಜಯನಗರದ್ದಾಗಲಿ ನೊಳಂಬರದ್ದಾಗಲಿ ಅಲ್ಲ. ಇಟ್ ಲುಕ್ಸ್ ಲೈಕ್ ಬ್ರಿಟಿಷರು ಬಂದಿದ್ರು ಇಲ್ಲಿ. ಅವರು ಬಂದು ಏನು ಮಾಡಿದ್ರು, ಅವ್ರು ಯಾವಾಗ ಬಂದರು, ಈ ಬಂಗ್ಲೆ ಕಥೆ ಏನು ಅದರೊಳಗಡೆ ಹೇಳ್ತೀನಿ. ಬನ್ನಿ ನೋಡೋಣ. ಇದು ಸ್ವಲ್ಪ ಸುಸ್ಥಿತಿಯಲ್ಲೇ ಇದೆ ನೋಡಿ, ಇಲ್ಲಿ ಭಾಳ ಸುಸ್ಥಿತಿಯಲ್ಲಿದೆ ಇದು. ಸೊ ಆ ಬ್ರಿಟಿಷರು ಇಲ್ಲಿ ಬಂದಿದ್ದರು. ಈ ಥರ ಕಾಂಪೌಂಡ್ನ ಪರಿಕಲ್ಪನೆ ಬಂದಿದ್ದು ಬ್ರಿಟಿಷಿಂದನೇ. ನಮಗೆ ಇಲ್ಲೇ ಒಂದು ಅರಮನೆ ಥರ ಒಂದು ಎಂಟ್ರೆನ್ಸ್ ಇರೋದು, ನಮ್ಮ RR ನಗರ ಎಂಟ್ರೆನ್ಸ್ ಇಲ್ವೋ ಆ ಥರ. ಇಲ್ಲಿ ನೋಡಿ, ಇಲ್ಲಿ ಭಾಳ ಬೃಹದಾಕಾರವಾದಂಥ ಕಟ್ಟಡ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಭಾಳ ಬೃಹದಾಕಾರವಾದಂಥ ಕಟ್ಟಡ ಯು ಶೇಪಲ್ಲಿ ಕಟ್ಟಿದ್ದಾರೆ. ಬನ್ನಿ ನೋಡೋಣ, ಒಳಗಡೆ ಒಂದು ರೌಂಡ್ ಹಾಕೋಣ, ಇದೇನು ಅಂತ ನೋಡೋಣ ಬನ್ನಿ. ಅಬ್ಬಬ್ಬಬ್ಬಬ್ಬ ನೋಡ್ರಿ ಹೆಂಗಿದೆ, ನೋಡಿ ಸ್ನೇಹಿತರೆ ಹೆಂಗಿದೆ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ? ಬ್ರಿಟಿಷ್ನವರು ಇದನ್ನು ತಮ್ಮ ಜನನ್ನ ಇಡೋದಕ್ಕೆ ಇಟ್ಕೊಂಡಿದ್ರು. ಇದು ಸೈನಿಕರ
ಒಂದು ವಸತಿಯಾಗಿತ್ತು. ಇದನ್ನು ಕೆಲವರು ಇದನ್ನು ಹಾಸ್ಟೇಬಲ್ ಅಂತಾರೆ. ಹಾಸ್ಟೇಬಲ್ ಅಲ್ಲ, ಇದು ಸೈನಿಕರ ವಸತಿ ಗೃಹ. ಇದು ಈ ರೀತಿಯಾದಂಥ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಯಾಕಿರ್ಬೋದು ಹೇಳಿ ನೋಡೋಣ. ಈ ರೀತಿಯಾಗಿ ಕಟ್ಟಿದಾರಲ್ಲ, ಯಾಕೆ? ತಣ್ಣಗಿರೋದಕ್ಕೆ. ನೀವು ಟಿಪ್ಪು ಸುಲ್ತಾನನ ಬಂಕರ್ಗಳನ್ನು ನೋಡಿದ್ದೀರಾ ನೀವು? ಎಲ್ಲದರಲ್ಲೂ ಸೆಮಿ ಆರ್ಚ್ ಟೈಪ್ ಕನ್ಸ್ಟ್ರಕ್ಷನ್. ಇಲ್ಲಿ ನೋಡಿ, ಇಲ್ಲಿ ವಾ ಏನು ಅದ್ಭುತವಾಗಿದೆ ರೀ. ಎಷ್ಟು ತಣ್ಣಗಿದೆ ಅಂತೀರಾ? ಇಲ್ಲಿ ಹೊರಗಡೆ 39 ಡಿಗ್ರಿ, ಇಲ್ಲಿ 30 ಡಿಗ್ರಿ. ಅಷ್ಟು ಅದ್ಭುತವಾಗಿದೆ. ಇದು ಜನ ತಮ್ಮ ಸೈನಿಕರು, ತಮ್ಮ ಕೆಲಸದವರು ಅಥವಾ ತಮ್ಮ ಜನ ಅವ್ರಿಗೆ ಇದು ಇಟ್ಕೊಂಡಿದ್ರು ಬ್ರಿಟಿಷ್ನವರು. ಬ್ರಿಟಿಷರ ವಶವಾಗುತ್ತಿದ್ದನ್ನು 1799ರಲ್ಲಿ 4ನೇ ಆಕ್ಲೋ ಮೈಸೂರು ಯುದ್ಧ ಆದಮೇಲೆ ಇದು ಬ್ರಿಟಿಷರ ವಶಕ್ಕೆ ಬರುತ್ತೆ ಈ ಕೋಟೆ. ಅಲ್ಲಿವರೆಗೂ ಟಿಪ್ಪು ಸುಲ್ತಾನ್ ಮತ್ತು ಅವರಪ್ಪ ಹೈದರ್ ಅಲಿಯ ವಶದಲ್ಲಿರುತ್ತೆ. ಅದ್ಭುತವಾದಂಥ ಅದೊಂದು ಯುದ್ಧ ಇದೆ, ಅದನ್ನು ಹೇಳ್ತೀನಿ ಬನ್ನಿ. ಸಾವಿರದ 565ರಲ್ಲಿ ವಿಜಯನಗರದ ಪತನ ಆದಮೇಲೆ ಈ ಕೋಟೆ ಬಿಜಾಪುರದ ಆದಿಲ್ ಶಾಹಿಗಳಿಗೆ ಬರುತ್ತೆ. ಅದಾದಮೇಲೆ ಮರಾಠರಿಗೆ ಬರುತ್ತೆ. ಮರಾಠರ ಸರದಾರ ಮುರಾರಿ ರಾವ್ ಇಲ್ಲಿರ್ತಾನೆ. ಆಗ 1772 1773ರ ಸುಮಾರಿಗೆ ಹೈದರಲ್ಲಿ ಈ ಗುತ್ತಿಯನ್ನು ಮುತ್ತಿಗೆ ಹಾಕ್ತಾನೆ. ಎಲ್ಲಿಯ ಶ್ರೀರಂಗಪಟ್ಟಣ, ಎಲ್ಲಿಯ ಗುತ್ತಿ ನೋಡ್ರಿ. ಅಜಾಮಾಸು 400 ಕಿಲೋಮೀಟರ್ಗಳು ಅಲ್ಲಿಂದ ಬರ್ತಾನೆ ಹೈದರಲ್ಲಿ ಕುದುರೆ ಮೇಲೆ. ಈ ಬಿಸಿಲಿನ ಬೆಂಗಾಡಿಗೆ ಈ ಕೋಟೆನ ಮುತ್ತಿಗೆ ಹಾಕ್ತಾನೆ. 9 ತಿಂಗಳು, 9 ತಿಂಗಳು ಕಾದು ಈ ಕೋಟೆನ ಹೊಡಿತಾನೆ ಹೈದರಲ್ಲಿ. ಮುರಾರಿ ರಾಯನ ಸೋಲಿಸ್ತಾನೆ. ಆ ಸೋಲಿನ ಸೇಡನ್ನು ಇಟ್ಕೊಂಡಂಥ ಮುರಾರಿ ರಾಯ ಏನೇನೆಲ್ಲ ಮಾಡ್ತಾನೆ ಅಂದ್ಕೊಂಡಿದ್ದೀರ? ಈ ಕೋಟೆ ಬಿಡೋಕ್ಕೆ ಮುರಾರಿ ರಾಯನಿಗೊಂದು ಸ್ವಲ್ಪನೂ ಇಷ್ಟ ಇರಲ್ಲ. ಯಾಕೆಂದರೆ ಮುರಾರಿ ರಾಯನಿಗೆ ಹೃದಯಕ್ಕೆ ಅತ್ಯಂತ ಹತ್ತಿರವಾದಂಥ ಒಂದು ಸ್ಪಾಟ್, ಜಾಗ ಈ ಕೋಟೆನಲ್ಲಿದೆ. ತೋರಿಸ್ತೀನಿ ಬನ್ನಿ. ಇದು ಇಲ್ಲಿದ್ನಲ್ಲ ಮರಾಠ ಸರ್ದಾರ ಮುರಾರಿ ರಾವ್, ಅವನ ಅತ್ಯಂತ ನೆಚ್ಚಿನ ಜಾಗ ಇದು. ಇಲ್ಲಿ ಕೂತ್ಕೊಂಡು ಚೆಸ್ ಆಡ್ತಾ ಇದ್ದ ಅವನ ಹೆಂಡತಿ ಜೊತೆ, ಇಲ್ಲಿ ಕೂತ್ಕೊಂಡು ಉಯ್ಯಾಲೆ ಆಡ್ತಾ ಇದ್ದ ಅವನ ಹೆಂಡತಿ ಜೊತೆ ಅಂತ ಇತಿಹಾಸ ಬರೀತದೆ. ಭಾಳ ನೆಚ್ಚಿನ ಜಾಗ ಇದು. ಮೇಲತ್ತು ನೋಡ್ಬಿಟ್ರೆ ಸಂಪೂರ್ಣ ಕೋಟೆಯ ಗೋಡೆಗಳು ಎಲ್ಲ ಕಡೆ ಹೇಗೆ ಸುತ್ತುವರೆದಿವೆ ಅಂತ ನಿಮ್ಗೆ ಗೊತ್ತಾಗ್ತದೆ ನೋಡಿ. ಇಲ್ಲಿ ಅಲ್ಲಿ ಮೇಲೆ ಕಾಣ್ತಾ ಇದೆಯಲ್ಲ ಅದೇ ಟಾಪು ನೋಡಿ. ನಮ್ಮ ಹುಡುಗ ಅಲ್ಲಿ ನೋಡಿ ದ್ರೋಣಾಚಾರ್ಯ, ಅದೇ ಟಾಪ್ ಮೋಸ್ಟ್ ಪಾಯಿಂಟ್ ಆಫ್ ದಿ ಗುತ್ತಿ ಕೋಟೆ. ಇದನ್ನು ಹೈದರು 9 ತಿಂಗಳು ಕಾದು ಮುರಾರಿ ರಾಯನನ್ನು ಇಲ್ಲಿಂದ ಏಳಿಸಿ ತಾನು ವಶಪಡಿಸ್ಕೊತಾನೆ. ಕೋಪಗೊಂಡ ಮುರಾರಿ ರಾಯ ರಾಜ ವೀರ ಮದಕರಿ ನಾಯಕರ ಜೊತೆ ಸೇರಿ ಪರಶುರಾಮ್ ಭಾವೆ ಜೊತೆ ಸೇರ್ಕೊಂಡು ಈ 3 ಜನ ನಿಜಗಲ್ ದುರ್ಗವನ್ನು ಮುತ್ತುತ್ತಾರೆ. ಪರಶುರಾಮ್ ಭಾವೆ ಮತ್ತು ಈ ಮುರಾರಿ ರಾಯ ಸೇರ್ಕೊಂಡು ನಿಜಗಲ್ ದುರ್ಗ ಮುತ್ತಿದಾಗ ಹೈದರನ್ನು ಸೋಲ್ಸೋಕ್ಕಾಗಲ್ಲ. ಆಗ ದುರ್ಗದಿಂದ ರಾಜ ವೀರ ಮದಕರಿ ನಾಯಕರಿಗೆ ರಣಬೀಲ್ಯ ಕೊತ್ತು ಕರ್ಕೊಂಬರ್ತಾರೆ. ರಾಜ ವೀರ ಮದಕರಿ ನಾಯಕರು ಸಿಂಹದ ಮರಿ ಒಂದೇ ರಾತ್ರಿಯ ನಿಜಗಲ್ ದುರ್ಗವನ್ನು ಗೆದ್ದು ಈ ಮುರಾರಿ ರಾಯನಿಗೆ ಮತ್ತು ಪರಶುರಾಮ್ ಭಾವೆಗೆ ಉಡುಗೊರೆಯಾಗಿ ಕೊಡ್ತಾರೆ. ಅತ್ಯಂತ ಖುಷಿಯಾದಂಥ ಪರಶುರಾಮ್ ಭಾವೆ ರಾಜ ವೀರ ಮದಕರಿ ನಾಯಕರಿಗೆ ಮಂಡಿ ಎತ್ತರದ ಮೊಸಳೆಯ ಚರ್ಮದ ಬೂಟ್ಸನ್ನು ಕಾಣಿಕೆಯಾಗಿ ಕೊಡ್ತಾನೆ. ನಡ್ರಿ, ಎಲ್ಲಿಯ ಗುತ್ತಿ, ಎಲ್ಲಿಯ ಚಿತ್ರದುರ್ಗ, ಎಲ್ಲಿಯ ಶ್ರೀರಂಗಪಟ್ಟಣ, ಎಲ್ಲಿಯ ನಿಜಗಲ್ ದುರ್ಗ, ಎಲ್ಲ ಒಂದಕ್ಕೊಂದಕ್ಕೆ ಲಿಂಕು.
ವಿಜಯನಗರದ ಅರಸರು ವೈಭವದಿಂದ ರಾಜ್ಯವಾಳಿದಂಥ ಈ ಗುತ್ತಿ 1336ರಿಂದ 1565ರವರೆಗೆ ಇನ್ಯಾರ ಕೈಗೂ ಹೋಗದೆ ವಿಜಯನಗರದ ವಶದಲ್ಲೇ ಇತ್ತು. ವಿಜಯನಗರದ ಪತನ ಆದಮೇಲೆ ಬಿಜಾಪುರದ ಆದಿಲ್ ಶಾಹಿಗಳು, ಮರಾಠರು, ಹೈದರಲಿ, ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ಕೈಗೆ ಬಂತು. ಅದಾದಮೇಲೆ ಈ ಕೋಟೆ ಇವತ್ತು ಈ ರೀತಿ ಶಿಥಿಲವಾಗಿ ನಿಂತಿದೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆಯ ಕೋಟೆ. ಇದು ಇವತ್ತು ಆಂಧ್ರ ಪ್ರದೇಶಕ್ಕೆ ಸೇರಿಕೊಂಡಿದೆ. ಆದರೆ ನಮ್ಮ ಕನ್ನಡಿಗರ ಹೆಮ್ಮೆಯ ವಿಜಯನಗರದ ಕೋಟೆ ಇದು ಇವತ್ತು ಈ ಸ್ಥಿತಿ ತಲುಪಿದೆ. ಹಾಳು ಹಂಪೆಯಾದಂತೆ ಹಂಪೆಯ ಸಾಮ್ರಾಜ್ಯದ ಅಷ್ಟು ಕೋಟೆಯಲ್ಲ, ಅಷ್ಟು ಅರಮನೆಗಳು ಎಲ್ಲವೂ ಶಿಥಿಲವಾಗಿ ಹೋಗಿದೆ ಅಂತ ಹೇಳೋದಕ್ಕೆ ಅತ್ಯಂತ ಸಂಕಟ ಆಗುತ್ತೆ. ಇದನ್ನೆಲ್ಲ ನೆನೆದಾಗ ನಮ್ಮ ವಿಜಯನಗರದ ಅರಸರು ಹೇಗೆಲ್ಲ ವೈಭವದಿಂದ, ಕನ್ನಡಿಗರು ಹೇಗೆಲ್ಲ ವೈಭವದಿಂದ ರಾಜ್ಯ ಆಳಿದ್ರು ಅಂತ ನಿಮಗೆ ಗೊತ್ತಾಗುತ್ತಲ್ಲ. ಬನ್ನಿ, ಇಂಥದ್ದೇ ಮತ್ತೊಂದು ವಿಜಯನಗರದ ಕೋಟೆಯನ್ನು ತೋರಿಸ್ತೀನಿ ಬನ್ನಿ. ಅಲ್ಲಿವರೆಗೂ ಲೈಫ್ ಎಂಜಾಯ್ ಮಾಡಿ. ಟೇಕ್ ಕೇರ್. ಲವ್ ಯು.